ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಮುಂದೆ ಮತ್ತೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನಂತಂದ್ರೆ, ಒಬ್ಬ ಬ್ರದರ್ ಕೇಳಿರುವಂತದ್ದು. ಸರ್, ನಾವು ಸಭೆಗೆ ಹೋದಾಗ, ಚರ್ಚ್ಗೆ ಹೋದಾಗ, ಅಲ್ಲಿ ಚರ್ಚಲ್ಲಿ ಪ್ರಸಂಗ ಮಾಡುವಂತ ಪಾಸ್ಟ್ರು ಪ್ರತಿ ಪ್ರಸಂಗದಲ್ಲೂ ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ನಾವು ಅದನ್ನ ಹೆಂಗೆ ನಂಬೋದು? ಯಾಕಂತಂದ್ರೆ ದೇವ್ರು ಮಾತಾಡೋದು ನಮಗ್ ಕೇಳಿಸ್ತಾ ಇಲ್ವಲ್ಲ, ಅವ್ರಿಗೆ ಮಾತ್ರನೇ ಹೆಂಗೆ ಕೇಳಿಸುತ್ತೆ, ನಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ ಅಂತ ಆತನ ಪ್ರಶ್ನೆ. ಅಟ್ಲೀಸ್ಟ್ ನಮಗೂ ಕೇಳಿಸೋ ತರ ಮಾತಾಡಿದ್ರೆ ನಾವು ನಂಬತೀವಲ್ವಾ? ಆತನೊಬ್ಬನೇ ನನ್ನ ಹತ್ರ ಮಾತಾಡ್ತಾ ಇದ್ದಾನೆ ಅಂದ್ರೆ ಆತನ ಮಾತು ನಾವು ಹೆಂಗೆ ನಂಬೋದು ಅಂತ ಆತನ ಪ್ರಶ್ನೆಯನ್ನ ಕೇಳಿದ್ದಾನೆ. ಅಟ್ಲೀಸ್ಟ್ ಒಂದು ವಸ್ತುವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜರುಗಿಸೋದ್ರಿಂದ ಆದ್ರೂ ನಾವು ನಂಬುತ್ತೀವಲ್ಲ. ಅಂದ್ರೆ ಗಾಳಿಯಲ್ಲಿ, ಅಂದ್ರೆ ಯಾರ ಒಂದು ಮನುಷ್ಯರ ಸಹಾಯ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಒಂದು ವಸ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಾದ್ರೆ ನಾವು ಖಂಡಿತವಾಗಿಯೂ ಇಲ್ಲಿ ದೇವರ ಕಾರ್ಯ ನಡೀತಾ ಇದೆ, ದೇವರು ಮಾತಾಡ್ತಾ ಇದ್ದಾರೆ, ಇಲ್ಲಿ ದೇವರು ಇದ್ದಾರೆ ಅಂತ ನಾವು ನಂಬುತ್ತೀವಲ್ಲ. ಸುಮ್ಮನೆ ಅವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಹೆಂಗೆ ನಂಬೋದು? ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಅಂತ ಬ್ರದರು ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಈ ಪ್ರಶ್ನೆಗೆ ಬಹಳ ಸಾರಿ ಅವರಿಗೆ ನಾನು ಹೇಳಿದ್ದೀನಿ. ಏನಂತ? ಬ್ರದರ್ ಸುಳ್ಳು ಬೋಧಕರಿದ್ದಾರೆ, ಅವರು ಮಾಡುವಂಥ ಪ್ರಸಂಗಗಳೆಲ್ಲವನ್ನ ನೀವು ನಂಬಬೇಡಿ. ಅವ್ರು ಮಾಡುವಂಥ ಪ್ರಸಂಗಗಳು ಬೈಬಿಲ್ಗೆ ಸರಿ ಹೊಂದುತ್ತಾವ ಇಲ್ವಾ ಅಂತ ನೀವು ಫಸ್ಟ್ ಪರೀಕ್ಷೆ ಮಾಡಬೇಕು. ಬೈಬಿಲ್ಗೆ ಅನುಸಾರವಾಗಿ ಇದೆಯಾ ಇಲ್ವಾ ಅಂತ ನೋಡಬೇಕು. ಅಷ್ಟೇ ಹೊರತು ಅವ್ರು ಹೇಳುವಂಥ ಪ್ರತಿಯೊಂದು ಮಾತನ್ನು ನೀವು ನಂಬಬೇಡಿ ಅಂತ ನಾನು ಬಹಳ ಸಾರಿ ಅವ್ರ ಹತ್ರ ಹೇಳಿದ್ದೀನಿ. ಆದರೂ ಕೂಡ ಅವರು ಪದೇ ಪದೇ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸರಿ, ಮತ್ತೊಂದು ನಿಮ್ಮನ್ನು ನಾನು ಕೇಳೋದೇನಂತಂದರೆ, ಬ್ರದರ್, ನೀವು ಪ್ರಶ್ನೆ ಕೇಳೋದು ಸತ್ಯವನ್ನು ತಿಳ್ಕೋಬೇಕು ಅಂತ ಆಸಕ್ತಿಯಿಂದ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ತುಂಬ ಒಳ್ಳೆಯದು. ನೀವು ಎಂಥ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಾನು ಉತ್ತರವನ್ನು ಕೊಡ್ತೀನಿ. ನನ್ನ ವಿಡಿಯೋಗಳಲ್ಲಿ ಬಹಳ ಸಾರಿ ನಾನು ಹೇಳ್ತಾ ಇರ್ತೀನಿ, ನಿಮ್ಗೇನಾದರೂ ಡೌಟ್ ಇದ್ದರೆ, ಪ್ರಶ್ನೆಗಳಿದ್ದರೆ, ಬೈಬಿಲಲ್ಲಿ ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ನನ್ನನ್ನು ಕೇಳಿ ಅಂತ ಹೇಳ್ತಾ ಇರ್ತೀನಿ. ಭಾಳಷ್ಟು ಜನರು ವಾಟ್ಸಪ್ಪಲ್ಲೇ ಬಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಕಾಮೆಂಟ್ ಬಾಕ್ಸಲ್ಲಿ ಬಂದು ಕೇಳೋದಿಲ್ಲ. ನೀವು ಕಾಮೆಂಟ್ ಬಾಕ್ಸಲ್ಲಿ ಬಂದು ಕೇಳೋದ್ರಿಂದ ಏನಾಗುತ್ತೆ ಅಂತಂದರೆ ಬಹಳಷ್ಟು ಜನರಿಗೆ ಗೊತ್ತಾಗುತ್ತೆ, ಹೌದು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ. ನನಗೆ ವಾಟ್ಸಪ್ಪಲ್ಲಿ ನನಗೆ ಮಾತ್ರ ನೀವು ಪ್ರಶ್ನೆ ಕೇಳೋದಾದರೆ ನಾನು ಮಾತ್ರನೇ ನೋಡ್ತೀನಿ. ಜನರೇನು ಅಂದ್ಕೊತಾರೆ, ಯಾರು ಪ್ರಶ್ನೆ ಮಾಡದಿದ್ದರೂ ಕೂಡ ಇದನ್ನು ವಿಡಿಯೋಗಳು ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಊಹೆ ಮಾಡಿಕೊಂಡು ವಿಡಿಯೋಗಳನ್ನು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾರೆ. ಸೊ ಅದರಿಂದ ನೀವು ಕಾಮೆಂಟ್ ಬಾಕ್ಸ್ ಬಂದು ಕಾಮೆಂಟ್ ಮಾಡಿ. ಏನೇ ಪ್ರಶ್ನೆಗಳಿದ್ರು ಕೂಡ, ಯಾರಾದರೂ ಸರಿ, ಎಂಥ ಪ್ರಶ್ನೆಗಳನ್ನು ಆದರೂ ಸರಿಯೇ, ಬೈಬಿಲನ್ನು ನಾವು ತಿಳ್ಕೋಬೇಕು, ಸತ್ಯವನ್ನು ತಿಳ್ಕೋಬೇಕು ಅನ್ನುವ ಆಸಕ್ತಿ ಇದ್ದರೆ ನೀವು ಪ್ರಶ್ನೆಗಳನ್ನು ಕೇಳಿ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಡ್ತೀನಿ. ಇನ್ನು ನಾನು ಹೇಳಿದ್ನಲ್ವಾ, ನೀವು ಸತ್ಯವನ್ನು ತಿಳ್ಕೋಬೇಕು ಅಂತ ಆಸಕ್ತಿಯಿಂದ ಪ್ರಶ್ನೆ ಕೇಳಿದ್ರೆ ಒಳ್ಳೆಯದೇ. ಆದರೆ ದೇವರನ್ನು ಪರೀಕ್ಷೆ ಮಾಡಬೇಕು ಅಂತ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತೆ ಬ್ರದರ್. ಯಾಕಂತಂದರೆ ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಸಾತಾನನು ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಯೇಸು ಸ್ವಾಮಿ ಇದೇ ಮಾತನ್ನೇ ಹೇಳ್ತಾರೆ. ಏನಂತಂದರೆ, ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬೇಡ ಎಂದು ಹೇಳಲಾಗಿದೆ ಅಂತ ಈ ರೀತಿಯಾದಂಥ ಸಮಾಧಾನವನ್ನು, ಒಂದು ಉತ್ತರವನ್ನು ಸಾತಾನನಿಗೆ ಕೊಡ್ತಾನೆ. ಯಾಕಂತಂದರೆ ದೇವರು ನಮ್ಮ ಆದೇಶಕ್ಕೆ ಒಳಪಟ್ಟವರಲ್ಲ ಅನ್ನೋದು ನೆನಪಲ್ಲಿ ಇಟ್ಕೋಬೇಕು. ದೇವರು ನಮ್ಮ ಆದೇಶಕ್ಕೆ ಒಳಪಟ್ಟವರಲ್ಲ. ಅರ್ಥ ಆಗ್ತಾ ಇದೆಯಾ? ದೇವರ ಆದೇಶಕ್ಕೆ ನಾವು ಒಳಪಡಬೇಕೇ ಹೊರತು ನಮ್ಮ ಆದೇಶಕ್ಕೆ ದೇವರು ಒಳಪಡಬಾರದು. ತನ್ನನ್ನು ನಿರೂಪಿಸಿಕೊಳ್ಳುವುದಕ್ಕೋಸ್ಕರ ಪ್ರತಿ ಸಾರಿ ಆತನು ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಗಮನದಲ್ಲಿಟ್ಟುಕೊಂಡು ನೀವು ಪ್ರಶ್ನೆಗಳನ್ನು ಕೇಳಿ. ತುಂಬ ಸಂತೋಷ ಕೇಳೋದ್ರಿಂದ. ಸತ್ಯವನ್ನು ತಿಳ್ಕೋಬೇಕು ಅನ್ನುವ ಆಸಕ್ತಿಯಿಂದ ನೀವು ಪ್ರಶ್ನೆಗಳನ್ನು ಕೇಳೋದಾದರೆ ನನಗೆ ತುಂಬ ಸಂತೋಷ. ಯಾವ ಪ್ರಶ್ನೆಗಳು ಕೇಳಿದ್ರು ಕೂಡ ನಾನು ಉತ್ತರವನ್ನು ಕೊಡ್ತೀನಿ. ಇನ್ನು ನಾನು ಹೇಳೋದೇನಂತಂದರೆ, ಈ ರೀತಿಯಾಗಿ ನಾನು ಕಾರ್ಯಗಳು ಮಾಡಿದ್ರೆ ಮಾತ್ರನೇ ನೀವು ನಂಬಿ ಅಂತ ದೇವರು ಬೈಬಿಲಲ್ಲಿ ಹೇಳಲಿಲ್ಲ. ಅಂದರೆ ಏನು, ಒಂದು ವಸ್ತುವನ್ನು ಮತ್ತೊಂದು ಕಡೆಗೆ ನಾನು ಜರುಗಿಸಿದರೆ ಮಾತ್ರನೇ, ಅದನ್ನು ನೋಡಿ ಮಾತ್ರನೇ ನೀವು ನಂಬಿ, ಇಲ್ಲಾಂದರೆ ನಂಬಬೇಡಿ ಅಂತ ದೇವರೆಂದೂ ಹೇಳಲಿಲ್ಲ. ಯಾಕೆ ಅಂತಂದರೆ ಭಾಳಷ್ಟು
ದೇವರು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಬಹಳಷ್ಟು ಜನರು ನೋಡಿ ಕೂಡ ನಂಬಲಿಲ್ಲ. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಬೈಬಿಲ್ ಏನು ಹೇಳುತ್ತೆ ಅಂತಂದರೆ, ಉದಾಹರಣೆಗೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೂ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೂ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಅಂತ ವಾಕ್ಯ ಹೇಳುತ್ತೆ. ಅಂದರೆ ನೀವು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು, ನಿಮಗೆ ಒಳ್ಳೆಯದು ಅನ್ನಿಸಿದಾಗ ಅದನ್ನು ಭದ್ರವಾಗಿ ಹಿಡ್ಕೋಬೇಕು ಅಂತ ವಾಕ್ಯ ಹೇಳುತ್ತೆ. ಯಾಕಂತಂದರೆ ಅನೇಕ ಸುಳ್ಳು ಬೋಧಕರು ಬಂದಿದ್ದಾರೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಯೋಹಾನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ, ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ದೇವರು ಕೂಡ ಈ ರೀತಿಯಾಗಿ ಎಷ್ಟೋ ಸಾರಿ ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೇಳೋದು, ನೀವು ಬೈಬಿಲನ್ನು ಓದಿ ಆಗ ನೀವು ಸತ್ಯವನ್ನು ತಿಳಿದುಕೊಳ್ಳಿ. ಅಥವಾ ಅಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಪ್ರಶ್ನೆ ಮಾಡಿ, ನಾನು ಖಂಡಿತವಾಗಿಯೂ ನಿಮಗೆ ಉತ್ತರ ಕೊಡ್ತೀನಿ ಅಂತ. ಈ ರೀತಿಯಾದಂಥ ಸುಳ್ಳು ಬೋಧಕರ ಮಾತುಗಳನ್ನು ಕೇಳಿ ನೀವು ದೇವರಿಗೆ ದೂರವಾಗಬೇಡಿ. ಇದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸುಳ್ಳು ಬೋಧಕರ ಬಲೆಯಲ್ಲಿ ಬಿದ್ದು ಅವರ ಮಾತುಗಳನ್ನು ಕೇಳಿ ದೇವರಿಗೆ ದೂರವಾಗಬೇಡಿ ಅಥವಾ ದೇವರನ್ನು ಪರೀಕ್ಷಿಸಬೇಡಿ. ಅರ್ಥ ಆಗ್ತಾ ಇದೆಯಾ? ಹಾಗೆ ದೇವರು ಮಾತಾಡ್ತಾರಾ ಅಂತಂದರೆ ಹೌದು. ಯಾವ ರೀತಿ ಮಾತಾಡ್ತಾರೆ? ಕ್ರೈಸ್ತ ನಂಬಿಕೆಯ ಪ್ರಕಾರ ದೇವರು ಎಲ್ಲ ವಿಶ್ವಾಸಿಗಳೊಂದಿಗೂ ವಾಕ್ಯದ ಮುಖಾಂತರ ಮಾತಾಡ್ತಾರೆ, ಬೈಬಿಲ್ ಮುಖಾಂತರ ಮಾತಾಡ್ತಾರೆ. ನಮ್ಮ ಹತ್ರ ಮಾತಾಡಬೇಕಾಗಿರುವಂತಹ ಎಲ್ಲ ವಿಷಯಗಳು ಬೈಬಿಲಲ್ಲಿ ಅಡಕವಾಗಿದ್ದಾವೆ. ಹೊಸದಾಗಿ ಒಬ್ಬ ಪಾಸ್ಟರ್ ಕಿವಿಯಲ್ಲಿ ದೇವರು ಮಾತಾಡೋದಿಲ್ಲ. ನಮಗೆ ಹೇಳಬೇಕಾಗಿರುವಂಥ ಎಲ್ಲ ವಿಷಯಗಳು ಬೈಬಿಲಲ್ಲಿ ಅಡಕವಾಗಿದ್ದಾವೆ. ನಮಗೆ ಏನು, ಯಾವ ರೀತಿ ನಾವು ನಡಿಬೇಕು, ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಅನೇಕ ಆಜ್ಞೆಗಳೊಂದಿಗೆ ದೇವರು ನಮಗೆ ಬೈಬಿಲಲ್ಲಿ ಮಾತಾಡಿದ್ದಾರೆ. ಇವೆಲ್ಲ ಮಾತುಗಳು ನಮ್ಮ ಹತ್ರ ಮಾತಾಡಿರುವಂಥವೆ. ಈ ವಾಕ್ಯಗಳನ್ನು ಕೇಳಿದಾಗ ನಮಗನಿಸುತ್ತೆ, ಹೌದು, ಇವತ್ತು ನನ್ನೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ, ನಾನು ಈ ರೀತಿಯಾಗಿ ಜೀವಿಸ್ತಾ ಇದ್ದೆ, ಇವತ್ತು ಈ ಕಾರ್ಯಗಳಿಂದ ನಾನು ದೂರವಾಗಿರಬೇಕು ಅಂತ ನಮಗನಿಸುತ್ತೆ. ಆ ವಾಕ್ಯ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತೆ. ನಮ್ಮಲ್ಲಿ ಏನಾದರೂ ಪಾಪದ ಕಾರ್ಯಗಳು ಇರೋದಾದರೆ ಆ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತೆ. ಇನ್ನು ಮುಂದೆ ಈ ರೀತಿಯಾದಂಥ ಪಾಪದ ಕಾರ್ಯಗಳು ನಾನು ಮಾಡಬಾರ್ದು, ನಾನು ಇನ್ನು ಈ ರೀತಿಯಾಗಿ ಜೀವಿಸಬೇಕಾಗಿದೆ, ಇವತ್ತು ದೇವರು ನನಗಾಗಿಯೇ ಸೇವಕರೊಂದಿಗೆ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಅದು ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡೋದಂದರೆ. ಅಷ್ಟೇ ಹೊರತು ಕಿವಿಯಲ್ಲಿ ಬಂದು ಆ ಪಾಸ್ಟರ್ ಕಿವಿಯಲ್ಲಿ ಬಂದು ಮಾತಾಡಿ ಅವರ ಮುಖಾಂತರ ಮತ್ತೆ ನಿಮ್ಮೊಂದಿಗೆ ಮಾತಾಡೋದಿಲ್ಲ. ಬೈಬಿಲಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಮಾತಾಡಿದ್ದಾರೆ. ಅದು ಇನ್ನೂ ಕೆಲವರು ಅವರ ವೈಯಕ್ತಿಕ ಅನುಭವಗಳನ್ನು ಹೇಳ್ತಾ ಇರ್ತಾರೆ. ಸೊ ಅವರ ಅನುಭವಗಳನ್ನು ನೀವು ಕೇಳುವಾಗ ಕೂಡ ಅದು ವಾಕ್ಯಾನುಸಾರವಾಗಿ ಇದೆಯಾ ಇಲ್ವಾ ಅಂತ ನೀವು ಪರೀಕ್ಷೆ ಮಾಡಬೇಕು, ಚೆಕ್ ಮಾಡ್ಕೋಬೇಕು ನಿಮ್ಮನ್ನು ನೀವು.
ಅಷ್ಟೇ ಹೊರತು ಅವರ ಅನುಭವಗಳನ್ನು ಹೇಳಿದಷ್ಟು ಮಾತ್ರಕ್ಕೆ ನೀವು ನಂಬಬಾರದು. ಇಲ್ಲ ಆದರೆ ಎಲ್ಲರೂ ಅಷ್ಟೇ, ಎಲ್ಲ ದೇವರುಗಳು ಅಷ್ಟೇ ಅಂತ ನೀವು ದೇವರಿಗೆ ದೂರವಾಗಬಾರದು. ಯಾಕೆ ಅಂತಂದರೆ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಏನಂತಂದರೆ, ನೀವು ಕೇಳಿದ್ರಲ್ವ, ಒಂದು ವಸ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವುದಾದರೆ ನಾನು ನಂಬುತ್ತೀನಿ ಅಂತ. ಒಂದು ವೇಳೆ ವಸ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವುದಾದರೆ ನೀವು ನಂಬುತ್ತೀರಾ ಅಥವಾ ಇದೊಂದು ಮ್ಯಾಜಿಕ್ಕು, ಇಲ್ಲ ಇದೊಂದು ಟ್ರಿಕ್ಕು, ಅಥವಾ ಕ್ಯಾಮರಾ ಎಡಿಟಿಂಗು ಅಂತ ಹೇಳ್ತೀರಾ? ಯಾಕೆ ಅಂತಂದರೆ, ಬಹಳಷ್ಟು ಜನರು ಅವರ ಕಣ್ಣೆದುರುಗಡೆ ಅದ್ಭುತಗಳು ನಡೆದರೂ ಕೂಡ ಅವ್ರು ನಂಬಲಿಲ್ಲ ಯೇಸು ಸ್ವಾಮಿಯನ್ನು. ನಿಜವಾಗ್ಲೂ ಅವರು ನಂಬಲಿಲ್ಲ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನ ನೋಡೋಣ. ಇಲ್ಲಿ ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನ. ಆತನು ಅವರ ಮುಂದೆ ಅಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದರೂ ಅವರು ಆತನು ನಂಬಲಿಲ್ಲ. ಅರ್ಥ ಆಯ್ತಾ? ಆ ರೀತಿ ದೇವರು ಯೇಸು ಸ್ವಾಮಿ ಅವರ ಮುಂದೆ ಅನೇಕ ಅದ್ಭುತಗಳ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಂಬಲಿಲ್ಲ. ಹಾಗೆ ನೀವು ಕೂಡ ನಂಬದೆ ಇದೊಂದು ಟ್ರಿಕ್ಕು, ಮ್ಯಾಜಿಕ್ಕು ಅಥವಾ ಕ್ಯಾಮ್ರಾ ಎಡಿಟಿಂಗು ಅಂತ ಹೇಳ್ಬಹುದು. ಸೊ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಹೇಳ್ತೀರಾ ಅಂತಲ್ಲ ನನ್ನ ಉದ್ದೇಶ. ದೇವರನ್ನು ನಾವು ವಸ್ತುಗಳಲ್ಲಿ ಹುಡುಕಬಾರದು. ಅದರಿಂದ ನಾನು ದೇವರು ನಮ್ಮೊಂದಿಗೆ ಮಾತಾಡಬೇಕಾಗಿರುವಂಥ ಎಲ್ಲ ವಿಷಯಗಳು ಬೈಬಲಲ್ಲಿ ಅಡಕವಾಗಿದ್ದಾವೆ. ಸೊ ಒಬ್ಬ ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ದಾನೆ ಅಂತಂದರೆ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಯಾವುದರ ಮೂಲಕ? ಬೈಬಲ್ ಮೂಲಕ. ಬೈಬಲಲ್ಲಿರುವಂಥ ಹೇಳಲ್ಪಟ್ಟಿರುವಂಥ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾನೆ. ಆ ವಾಕ್ಯಗಳನ್ನು ಕೇಳಿದಾಗ, ಹೌದು, ದೇವರು ಇವತ್ತು ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ, ನನಗಾಗಿಯೇ ದೇವರು ವಾಕ್ಯದ ಮುಖಾಂತರ ಅಥವಾ ಸೇವಕರ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂತ ನಮಗನಿಸುತ್ತೆ. ನನ್ನಲ್ಲಿ ಏನಾದರೂ ಪಾಪದ ಸ್ವಭಾವಗಳು ನನ್ನಲ್ಲಿದ್ದಾಗ ಅದು ದೇವರು ಮಾತನಾಡುವುದು ಅಂದರೆ. ಅಷ್ಟೇ ಹೊರತು ಯಾರ ಕಿವಿಯಲ್ಲೂ ಬಂದು ದೇವರು ಮಾತಾಡೋದಿಲ್ಲ. ಅದನ್ನು ನೆನಪಲ್ಲಿಟ್ಕೋಬೇಕಾಗಿದೆ. ಹೀಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಪಾಸ್ಟರ್ಸ್ ಹೇಳ್ತಾ ಇದ್ದಾರೆ ಅಂತ ನೀವು ವಾದ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಪಾಸ್ಟ್ರೇನು ದೇವರಲ್ಲ, ಅಥವಾ ದೇವರಿಗೆ ಸಮಾನವಾದ ವ್ಯಕ್ತಿನೂ ಅಲ್ಲ. ಆತನು ಕೂಡ ಎಲ್ಲರಂತೆ ಸಾಮಾನ್ಯವಾದ ಮನುಷ್ಯನೇ. ಇನ್ನು ಮುಖ್ಯವಾಗಿ ನಿಮ್ಗೆ ಹೇಳೋದೇನಂತಂದರೆ, ಪಾಸ್ಟರ್ ಹೇಳಿರುವಂಥ ಪ್ರತಿಯೊಂದು ಮಾತನ್ನು ಬೈಬಲ್ ಬೆಳಕಿನಲ್ಲಿ ನೀವು ಪರೀಕ್ಷಿಸಬೇಕು. ಹಾಗಾಗಿ ನಾನು ಹೇಳೋದೇನಂತಂದರೆ, ಈ ರೀತಿಯಾಗಿ ನೀವು ಪರೀಕ್ಷೆ ಮಾಡಿ. ಅಷ್ಟೇ ಹೊರತು ದೇವರನ್ನು ಪರೀಕ್ಷಿಸಲು ನಾವು ಎಷ್ಟರವರು? ನಾವು ಷರತ್ತುಗಳು ಹಾಕೋದೇನು? ನೀವು ಈ ರೀತಿ ನಮ್ಮ ಮುಂದೆ ಕಾರ್ಯ ಮಾಡಿದ್ರೇ ನಾನು ನಂಬುತ್ತೀನಿ ಅಂತ ನಾವು ದೇವರಿಗೆ ಸವಾಲು ಹಾಕೋದೇನು? ಯಾಕಂತಂದರೆ ದೇವರು ನಮ್ಮ ಆದೇಶಕ್ಕೆ ಒಳಪಟ್ಟವರಲ್ಲ, ಅವರ ಆದೇಶಕ್ಕೆ ನಾವು ಒಳಪಡಬೇಕು ಅಷ್ಟೇ ಇಲ್ಲಿ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.